ವಾಹ್ ರಿಯಲಿ ಇಷ್ಟೊಂದು ಟೇಸ್ಟಿನ ಈ ಟೊಮೊಟೊ ಪರೋಟ ನಿಜವಾಗ್ಲೂ ನಂಬಲ್ಲ ಫ್ರೆಂಡ್ಸ್, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಯಾರೆಲ್ಲ ಮಾಡಿಲ್ಲ ಒಂದು ಸತಿ ಮನೇಲಿ ಟ್ರೈ ಮಾಡಿಕೊಡಿ, ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ, ಅಷ್ಟು ಸಖತ್ತಾಗಿತ್ತು. ನಿಜವಾಗ್ಲೂ ನಂಬಲ್ಲ, ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿನೇ ಬೇಕಾಗಿಲ್ಲ. ಒಂದು 4 ಟೊಮೊಟೊ, ಒಂದು ಆನಿಯನ್ ಇದ್ದರೆ ಸಾಕು. ನೋಡಿ ಆಲ್ರೆಡಿ ನಾನು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ, ಹಾಗೆ ಆನಿಯನ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಟ್ರೈ ಮಾಡಿದ್ದೀರೋ ಆಲ್ರೆಡಿ ಅವ್ರು ನಂಗೆ ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಆಯಿಲ್ ಕಾಯಕ್ಕೆ ಇಟ್ಟಿದ್ದೆ. ಇದನ್ನು ಸಾಫ್ಟಾಗಿ ಬೇಯಿಸ್ಕೋಬೇಕು, ಯಾಕಂತಂದರೆ ಈಗ ಚಪಾತಿ ಹಿಟ್ಟು ನಾದ್ತೀವಲ್ಲ ಅವಾಗ ಮಾಡಬೇಕಾದ್ರೆ ಹರಿಬಾರ್ದು. ಸೊ ಅದಕ್ಕೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು ಫುಲ್ ಸಾಫ್ಟಾಗಿ. ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತಲ್ಲ, ಒಂದು 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ಟೊಮೊಟೊ ಹಾಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕೊಳ್ಳೋಣ, ಅಂದರೆ ಬೇಗ ಮ್ಯಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಇದರೊಳಗೆ ನಾವು ಖಾರ ಮತ್ತು ಅರಿಶಿನ ಮಸಾಲೆ ನೀವು ಏನೇನು ಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದನ್ನ ಸಿಂಪಲಾಗಿ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಮೊಸರು ಜೊತೆ ಕೂಡ ತಿನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು. ಆಲ್ರೆಡಿ ನಾನು ಹಿಟ್ಟು ಸೋಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು, ಯಾಕಂದರೆ ಹಾಗೆ ನಾದಕ್ಕಾಗಲ್ಲ, ಬಿಸಿ ಇರುತ್ತೆ ಅಲ್ವಾ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು. ಸೇಮ್ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರ. ನಾನು ಆಲ್ರೆಡಿ ಹಿಟ್ಟು ಕೂಡ ನಾದ್ಕೊಂಡಿದ್ದೆ. ನೋಡಿ ಇವಾಗ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಪರೋಟ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಇದನ್ನು ಮೊಸರಲ್ಲಿ ಕೂಡ ನಾವು ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.